ಅಧಿವೇಶನದ ಹೊಸ್ತಿಲಲ್ಲೇ ಕಾಂಗ್ರೆಸ್ನಲ್ಲಿ ಎದ್ದಿದೆಯಾ ಭಿನ್ನರಾಗ ಎನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಮಂತ್ರಿಗಿರಿ ಸಿಗದೆ ಹಲವು ಶಾಸಕರು ಅಸಮಾಧಾನವನ್ನು ಆಲ್ರೆಡಿ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಯಲ್ಲಿ ಅಧಿವೇಶನ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಕಾರಣ ಮಂತ್ರಿಗಿರಿ ಸಿಕ್ಕಿಲ್ಲ. ಪ್ರಸಕ್ತ ಅವಧಿಯಲ್ಲಿ ಸಚಿವ ಸ್ಥಾನ ಇಲ್ಲ ಅಂತೇಳಿ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮುಂದೇನು ಮಾಡಬೇಕು ಅಂತೇಳಿ ಹಲವು ಸಮಾನ ಮನಸ್ಕರು ಚರ್ಚೆಯನ್ನು ಮಾಡಿದ್ದಾರೆ. ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಕೆಲ ಸಮಾನ ಮನಸ್ಕರು ಸಭೆಯನ್ನ ಮಾಡಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರಿಂದ ಪ್ರತ್ಯೇಕ ಮಾತುಕತೆಯಾಗಿದೆ. ಎಂಸಿ ಸುಧಾಕರ್, ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಚಿಂತನ ಮಂಥನವನ್ನು ನಡೆಸಿದ್ದಾರೆ. ವಿಜಯಪುರ, ಬಾಗಲಕೋಟೆ ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ಪ್ರತ್ಯೇಕ ಸಭೆಯಾಗಿದೆ. ಯಶವಂತರಾಯಗೌಡ, ಅಪ್ಪಾಜಿ ನಾಡಗೌಡ ಸೇರಿ ಹಲವರು ಚರ್ಚೆಯನ್ನ ಮಾಡಿರೋದಿಲ್ಲಿ. 3-4 ಬಾರಿ ಶಾಸಕರಾದರೂ ಮಂತ್ರಿಗಿರಿ ಸಿಗದೇ ಇರೋ ಕಾರಣಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಸಕ್ತ ಅವಧಿಯಲ್ಲಿ ಸಚಿವ ಸ್ಥಾನ ಇಲ್ಲ ಅಂತೇಳಿ ಹೈಕಮಾಂಡ್ ನಾಯಕರಿಂದಲೂ ಕೂಡ ಖಡಕ್ ಸಂದೇಶ ಬಂದಿರುವಂಥ ಕಾರಣಕ್ಕಾಗಿ ಅತೃಪ್ತಿ ಖಂಡಿತವಾಗ್ಲೂ ಕಾಂಗ್ರೆಸ್ ಶಾಸಕರಲ್ಲಿದೆ. ನೇರ ಅಸಮಾಧಾನವನ್ನು ಆಲ್ರೆಡಿ ವ್ಯಕ್ತಪಡಿಸಿದ್ದಾರೆ. ಇದರ ಮುಂದುವರಿದ ಭಾಗ ಅಂತ ಹೇಳಿದ್ರೆ ಅವರು ಸಭೆ ಸೇರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ತಮ್ಮ ಮುಂದಿನ ನಡೆ ಏನು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಕೆಲಸವನ್ನು ಒಂದಷ್ಟು ನಾಯಕರು ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಕಾಂಗ್ರೆಸ್ಗೆ ಇದರಿಂದ ಡ್ಯಾಮೇಜ್ ಆಗತ್ತಾ ಅಂತೇಳಿ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಕೆಲ ಸಮಾನ ಮನಸ್ಕರ ಸಭೆಯನ್ನು ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. ಇತ್ತ ಕೋಲಾರ, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರಿಂದಲೂ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ರೆ ಎಂಸಿ ಸುಧಾಕರ್, ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಚಿಂತನ ಮಂಥನ ನಡೆಸಲಾಗಿದೆ ಎನ್ನುವ ಡೀಟೇಲ್ಸ್ ಇದೆ. ಈಗಾಗಲೇ ತಮ್ಮ ಅಸಮಾಧಾನವನ್ನ ಶಾಸಕರು ಹೊರಹಾಕಿದ್ದಾರೆ. ಮತ್ತೆ ದೆಹಲಿಗೆ ತಲುಪಲಿದೆಯಾ ಅತೃಪ್ತ ಶಾಸಕರ ಅಸಮಾಧಾನ ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ದೆಹಲಿಗೆ ತೆರಳಿ ಹೈಕಮಾಂಡ್ ಆಗುವ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಈ ಕುರಿತು ಹಲವು ಹಂತಗಳಲ್ಲಿ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು ಮತ್ತೊಮ್ಮೆ ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸ್ಥಾನದ ಬದಲು ಬೇರೆ ಜವಾಬ್ದಾರಿ ಅಂತ ಪಕ್ಷ ಹೇಳಿದೆ. ಈಗಾಗಲೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆಲ್ರೆಡಿ ಆ ಅಸಮಾಧಾನದ ಬಗ್ಗೆ ರಾಜ್ಯ ನಾಯಕರಿಗೂ ಗೊತ್ತು, ಹೈಕಮಾಂಡ್ ನಾಯಕರಿಗೂ ಗೊತ್ತು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಪ್ರಯತ್ನದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹೀಗೆ ಹಲವರ ಬಳಿ ಚರ್ಚೆಯಾಗಿದೆ. ಒಟ್ಟಿನಲ್ಲಿ ಹೈಕಮಾಂಡ್ ಆಗುವ ಬಗ್ಗೆಯೂ ಕೂಡ ಹಲವು ಹಂತಗಳಲ್ಲಿ ಚರ್ಚೆಯನ್ನ ಈ ನಾಯಕರು ನಡೆಸಿದ್ದಾರೆ. ಪ್ರತ್ಯೇಕವಾಗಿ ಚರ್ಚೆ ಮಾಡೋಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಸಚಿವ ಸ್ಥಾನದ ಬದಲು ಬೇರೆ ಜವಾಬ್ದಾರಿ ಅಂತೇಳಿ ಪಕ್ಷ ಹೇಳಿದೆ. ನಿಗಮ ಮಂಡಳಿ ಸೇರಿದಂತೆ ಜವಾಬ್ದಾರಿಯುತ ಸ್ಥಾನವನ್ನು ನೀಡುವುದಾಗಿ ಅಭಯವನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈಗ ಅಸಮಾಧಾನಿತ ಶಾಸಕರ ತಲೆನೋವು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಈ ಮಂತ್ರಿಗಿರಿ ವಂಚಿತರಿಂದ ಪಕ್ಷಕ್ಕಾಗುವಂಥ ಡ್ಯಾಮೇಜ್ಗಳು ಏನೇನು, ಮುಂದಿನ ಅವರ ನಡೆ ಏನು? ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ಆಯಿತು, ಖಾತೆ ಹಂಚಿಕೆನೂ ಕೂಡ ಆಗಿದೆ. ಬಹುತೇಕವಾಗಿ ಎಲ್ಲಾ ಶಾಸಕರು ಒಂದ್ ರೀತಿ ಕೂಲ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇನ್ನೂ ಕೆಲವು ಶಾಸಕರಲ್ಲಿ ಅಸಮಾಧಾನ ಇನ್ನೂ ಕೂಡ ಶಮನ ಆಗಿಲ್ಲ. ಹೀಗಾಗಿ ಇವತ್ತು ವಿಧಾನಸಭೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಪ್ರಮುಖ ಅತೃಪ್ತ ಶಾಸಕರು ಕೂಡ ಒಂದ್ ಕಡೆ ಸೇರೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಅಪ್ಪಾಜಿ ನಾಡಗೌಡ ಆಗಿರ್ಬೋದು, ಬಂಗಾರಪೇಟೆ ನಾರಾಯಣಸ್ವಾಮಿ, ಹಾಗೆ ಯಶವಂತರಾಯಗೌಡ, ಪಾಟೀಲ್ ಇಂಥವರು ಅಸಮಾಧಾನಿತ ಶಾಸಕರೇನಿದ್ದಾರೆ. ಇವರು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥವ್ರು. ಆ ಮೂಲಕ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಅವರು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ದೆಹಲಿಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಈ ಶಾಸಕರು ಸಭೆಯಲ್ಲಿ ತೀರ್ಮಾನ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಸಚಿವ ಸ್ಥಾನ ಸಿಗ್ಲಿಲ್ಲ, ಮುಂದೆ ಪಕ್ಷದಲ್ಲಿ ಉನ್ನತವಾದಂತ ಒಂದು ಸ್ಥಾನಮಾನ ಸಿಗ್ಬೇಕು. ಜೊತೆಗೆ ಸರ್ಕಾರದಲ್ಲೂ ಕೂಡ ಪ್ರಬಲವಾದಂತ ಒಂದು ನಿಗಮ ಮಂಡಳಿ ಅಥವಾ ಬೇರೆ ಸ್ಥಾನಮಾನಗಳು ಕೊಡ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ತಮ್ಮ ಬೇಡಿಕೆಗಳನ್ನ ಇಡೋದಕ್ಕೆ ಈ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ ಅಸಮಾಧಾನಿತ ಶಾಸಕರೇನಿದ್ದಾರೆ ಇವರೆಲ್ಲರೂ ಕೂಡ ವಿಧಾನಸಭಾ ವೇಳೆ ಒಂದು ಸಭೆಯನ್ನ ಸೇರಿ ಮುಂದಿನ ನಡೆ ಬಗ್ಗೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಂಪತ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.